ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಮಹತ್ವದ ಅಧಿಸೂಚನೆ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಏನಪ್ಪ ಅಂತಂದರೆ, ದಿನಾಂಕ 26/2/2024 ಅಂದರೆ ಇವತ್ತು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಒಂದು ಅಧಿಕೃತವಾದಂತಹ ಅಧಿಸೂಚನೆ ಹೊರಗೆ ಬಿದ್ದಿದೆ. ಅದೇನಪ್ಪ ಅಂತಂದರೆ, ಕರ್ನಾಟಕ ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆ ಎ ಮತ್ತು ಬಿ ಹುದ್ದೆಗಳಿಗೆ ಅಧಿಕೃತವಾಗಿ ಅಧಿಸೂಚನೆಗಳನ್ನು ಹೊರಡಿಸಿದ್ದಾರೆ. ಒಟ್ಟು 384 ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. ಎಷ್ಟು? 384 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಅದಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಅದಕ್ಕೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲೆಗಳು ಬೇಕಾಗ್ತವೆ, ಸೊ ಹಾಗೆ ಇದಕ್ಕೆ ನಾವು ಯಾವ ವೆಬ್ಸೈಟ್ ಮೂಲಕ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಮುಂತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಬನ್ನಿ ಹಾಗಾದ್ರೆ ನೋಡೋಣ. ದಿನಾಂಕ 26/2/2024 ಒಂದು ಅಧಿಸೂಚನೆ ಹೊರಬಿತ್ತು. ಇವತ್ತು ಕರ್ನಾಟಕ ಗೆಜೆಟೆಡ್ ಪ್ರೊಬೆಷನರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ ಅಂತೇನಿದೆ, 2023-24ನೇ ಸಾಲಿನ ಹುದ್ದೆಗಳನ್ನು ಭರ್ತಿ ಮಾಡಲು ಆಯೋಗವು ನಡೆಸುವ ಪೂರ್ವಭಾವಿ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳನ್ನು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಇಲ್ಲಿ ಆಹ್ವಾನಿಸಲಾಗಿದೆ. ಹಾಗಾದ್ರೆ ಯಾವೆಲ್ಲ ಹುದ್ದೆಗಳನ್ನು ಕರೆದಿದ್ದಾರೆ ಅಂತ ನಾವು ನೋಡೋದಾದ್ರೆ, ಮೊದಲಿಗೆ ಗ್ರೂಪ್ ಎ ಅಂದ್ರೆ ಎ ಕೇಡರ್ಗೆ ಸಂಬಂಧಿಸಿದಂತ ಹುದ್ದೆಗಳು ಯಾವ್ಯಾವ ನೋಡೋದಾದ್ರೆ, ಸಹಾಯಕ ಆಯುಕ್ತರು, ವಾಣಿಜ್ಯ ತೆರಿಗೆ ಸಹಾಯಕರು, ಸಹಾಯಕ ನಿರ್ದೇಶಕರು, ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಿಸಿದಂಗೆ ಡಿವೈಎಸ್ಪಿ ಒಳಾಡಳಿತ ಇಲಾಖೆ, ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ, ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಬಗ್ಗೆ ಒಟ್ಟು ಇಲ್ಲಿ ಗ್ರೇಡ್ ಎಗೆ 559 ಪೋಸ್ಟ್ಗಳನ್ನ ಇಲ್ಲಿ ಕರೆದಿದ್ದಾರೆ. ಸೊ ಇಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದಂಗೆ 36 ಹುದ್ದೆಗಳಿದಾವೆ. ಇಲ್ಲಿ ಇನ್ನು ಉಳಿಕೆ ವೃಂದ ಹುದ್ದೆಗಳು ಇಲ್ಲಿ 123 ಇದಾವೆ. ಸೊ ಇದನ್ನ ಮುಂದೆ ಹೇಳ್ತಾ ಹೋಗ್ತೀನಿ ಯಾವೆಲ್ಲ ಹುದ್ದೆಗಳು ಎಷ್ಟೆಷ್ಟು ಖಾಲಿ ಇದಾವೆ ಅಂತ. ಸೊ ಇಲ್ಲಿ ಗ್ರೂಪ್ ಬಿ ಗೆ ಸಂಬಂಧಿಸಿದಂಗೆ ಒಟ್ಟು 225 ಹುದ್ದೆಗಳನ್ನ ಕರೆದಿದ್ದಾರೆ. ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದಂಗೆ 41 ಹುದ್ದೆಗಳು, ಉಳಿಕೆ ವೃಂದಕ್ಕೆ ಸಂಬಂಧಿಸಿದಂಗೆ 184 ಹುದ್ದೆಗಳು. ಒಟ್ಟು ಗ್ರೂಪ್ ಎಗೆ 159, ಗ್ರೂಪ್ ಬಿ ಗೆ 225, ಒಟ್ಟು ಹುದ್ದೆಗಳು 384 ಹುದ್ದೆಗಳಿಗೆ ಸದ್ಯ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಸೊ ಈ ಒಂದು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಲು ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂತ ನಾವು ನೋಡೋದಾದ್ರೆ, 4/3/2024 ಪ್ರಾರಂಭ ಆಗುತ್ತೆ ಇದಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸಲು. ಸೊ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವ್ದನ್ನ ನಾವು ನೋಡೋದಾದ್ರೆ 3/4/2024 ಕೊನೆಯ ದಿನಾಂಕ ಆಗಿರುತ್ತೆ. ಒಂದಿಲ್ಲೇ ಪೂರ್ವಭಾವಿ ಪರೀಕ್ಷೆ ನಡೀತಕ್ಕಂತ ಒಂದು ದಿನಾಂಕ ಕೂಡ ಕೊಟ್ಟಿದ್ದಾರೆ ತಾತ್ಕಾಲಿಕವಾಗಿ. ಅದೇನಪ್ಪಾ ಅಂದ್ರೆ ಮೇ ತಿಂಗಳಲ್ಲಿ ಅದು ನಡಿಬಹುದು ಅಂತ ಅವರು ಅಂದಾಜು ಮಾಡಿದ್ದಾರೆ. ಸೊ ಇಲ್ಲಿ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸುವಾಗ ಯಾವ್ದಾದ್ರು ತೊಂದರೆಗಳು ಕಂಡ ಬಂದಲ್ಲಿ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಹೆಲ್ಪ್ ಲೈನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ನೀವು ಇಲ್ಲಿ ಮಾಡಬಹುದಾಗಿದೆ. ಸೊ ನಾವು ಈ ಅರ್ಜಿ ಪ್ರಾರಂಭ ಆದಾಗ ನಾವು KPSC ವೆಬ್ಸೈಟ್ಗೆ ಆನ್ಲೈನ್ ಅರ್ಜಿ ಮೂಲಕ ನಾವು ಸಲ್ಲಿಸಬೇಕಾಗತ್ತೆ. ಇಲ್ಲಿ KPSC ಅವರು ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಸೊ KPSC ವೆಬ್ಸೈಟ್ ಮೂಲಕ ಇಲ್ಲಿ ಕೆಳಗೆ ಕಾಣ್ತಕ್ಕಂತ ಒಂದು ಏನ್ ಲಿಂಕ್ ಇದೆನೋ ಈ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ನಾವು ಇಲ್ಲಿ ಹೋಗಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಮೊದಲಿಗೆ ನಾವು ಈ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾದ್ರೆ ನಾವು ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಂತರ ಅದನ್ನ ಆನ್ಲೈನ್ ಅರ್ಜಿಯನ್ನ ನಾವಿಲ್ಲಿ ತುಂಬಬೇಕಾಗತ್ತೆ. ಸೊ ಇದನ್ನ ಆನ್ಲೈನ್ ಅರ್ಜಿಯನ್ನು ಯಾವ ರೀತಿ ತುಂಬಬೇಕು ಅಂತ ನಾನು ಮುಂದೆ ಅರ್ಜಿ ಓಪನ್ ಆದಾಗ ನಾನು ತಿಳಿಸ್ಕೊಡ್ತೀನಿ. ನಂತರ ಇಲ್ಲಿ ಅರ್ಜಿಯ ಶುಲ್ಕ ಎಷ್ಟಿರುತ್ತೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ GM ವಿದ್ಯಾರ್ಥಿಗಳಿಗೆ 600 ರೂಪಾಯಿ ಇರುತ್ತೆ. ಹಾಗೆ 2A 2B 3A 3B ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತೆ. ಹಾಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇರುತ್ತೆ. SC ST ಮತ್ತು ಕೆಟಗರಿ 1 ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ, ಅವ್ರಿಗೆ ಫ್ರೀ ಇರುತ್ತೆ, 0 ಇರುತ್ತೆ. ಸೊ ನಂತರ ಈ ನಾವು ಅರ್ಜಿಗೆ ನಾವು ಒಮ್ಮೆ ಏನಾದ್ರೂ ನಾವು ಶುಲ್ಕವನ್ನು ಪಾವತಿಸಿದರೆ ಅದನ್ನು ಯಾವುದೇ ಕಾರಣಕ್ಕೂ ವಾಪಸ್ ನಮ್ಗೆ ಹೊಳೆ ಬರೋದಿಲ್ಲ. ಸೊ ಇಲ್ಲಿ ಅರ್ಹತಾ ಷರತ್ತುಗಳು ನಾವು ನೋಡೋದಾದ್ರೆ, ಭಾರತೀಯ ನಾಗರಿಕನಾಗಿರ್ಬೇಕು, ಒಬ್ಬ ಗಂಡ ಅಥವಾ ಒಬ್ಬ ಜೀವಂತ ಹೆಂಡತಿ ಇರುವಾಗ್ಲೇ ನಾವು ಇನ್ನೊಂದು ಮದುವೆ ಆಗಿದ್ರೆ, ಮಹಿಳೆ ಆಗ್ಲಿ ಪುರುಷ ಆಗ್ಲಿ, ನಾವು ಒಂದು ಸರ್ಕಾರದಿಂದ ಪೂರ್ವಾನುಮತಿಯನ್ನ ಪಡೆದುಕೊಂಡಿರ್ಬೇಕಾಗತ್ತೆ, ಇಲ್ಲಾಂದ್ರೆ ನಾವು ಎಲಿಜಿಬಲ್ ಆಗೋದಿಲ್ಲ. ಸೊ ನಂತರ ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿರ್ಬೇಕಾಗತ್ತೆ. ಹಾಗೆ ಕೇಂದ್ರ ಮತ್ತು
ಕರ್ನಾಟಕ ಇತರೆ ರಾಜ್ಯ ಲೋಕಸೇವಾ ಆಯೋಗದಿಂದ ನಡೆಸಲಾಗ್ತಕ್ಕಂಥ ಯಾವುದೇ ಪರೀಕ್ಷೆಗಳಿಂದ ನೇಮಕಾತಿಯಿಂದ ಡಿಬಾರ್ ಆಗಿರಬಾರ್ದು ಅಂತ ವ್ಯಕ್ತಿಗಳು ಈ ಪರೀಕ್ಷೆಗೆ ಕಂಡಕ್ಟ್ ಮಾಡ್ಲಿಕ್ಕೆ ಎಲಿಜಿಬಲ್ ಆಗಿರೋದಿಲ್ಲ. ಸೊ ನಂತರ ನಾವಿಲ್ಲಿ ನೋಡಿದರೆ ಈ ಪರೀಕ್ಷೆಗೆ ನಾವು ಎಷ್ಟು ಪ್ರಯತ್ನಗಳನ್ನ ಅಟೆಂಪ್ಟ್ ಅನ್ನ ಮಾಡಬಹುದು. ಇಲ್ಲಿ ನಾವು ನೋಡೋದಾದ್ರೆ OBC GM ವಿದ್ಯಾರ್ಥಿಗಳಿಗೆ 5 ಬಾರಿ ಅವರು ಅಟೆಂಪ್ಟ್ ಮಾಡಬಹುದು. ಒಟ್ಟು ಅವರ ಒಂದು ಜೀವಿತಾವಧಿಯಲ್ಲಿ ಈ ಒಂದು ಗೆಸ್ಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ GM ಅಭ್ಯರ್ಥಿಗಳು 5 ಬಾರಿ ಪ್ರಯತ್ನವನ್ನ ಮಾಡಬಹುದು. ಅದೇ ರೀತಿ ಕೆಟಗರಿ 1, ಕೆಟಗರಿ 2, 2B, 3A, 3B ಅಭ್ಯರ್ಥಿಗಳು 7 ಬಾರಿ ಅವರು ಅಟೆಂಪ್ಟ್ ಮಾಡಬಹುದು. SC ಮತ್ತು ST ಅಭ್ಯರ್ಥಿಗಳು ಇವ್ರಿಗೆ ಯಾವುದೇ ರೀತಿಯಾದಂತಹ ಲಿಮಿಟ್ಸ್ ಇರೋದಿಲ್ಲ. ಅವ್ರು ಎಷ್ಟು ಬೇಕಾದ್ರೂ ಅಷ್ಟು ಬಾರಿ ಬರಿಬಹುದಾಗಿದೆ. ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನಾವು ನೋಡೋದಾದ್ರೆ ಈ ಒಂದು ಹುದ್ದೆಗಳಿಗೆ ಯಾವುದೇ ಒಂದು ಕಾನೂನು ರೀತ್ಯ ಸ್ಥಾಪಿತವಾಗಿರತಕ್ಕಂತಹ ವಿಶ್ವವಿದ್ಯಾಲಯದಿಂದ ಸ್ನಾತಕ ಅಥವಾ ಸ್ನಾತಕೋತ್ತರ ಪದವಿಯನ್ನ ಪಡೆದಿರತಕ್ಕದ್ದು ಅಥವಾ ಅದಕ್ಕೆ ತತ್ಸಮಾನ ವಿದ್ಯಾರ್ಹತೆಯನ್ನ ಹೊಂದಿರಬೇಕಾಗತ್ತೆ. ಸೊ ಒಂದು ವೇಳೆ ನಾವು ಫೈನಲ್ ಇಯರ್ ಬರಿತಿದೀವಿ, ಡಿಗ್ರಿಯನ್ನ ಫೈನಲ್ ಇಯರ್ ಬರಿತಿದೀವಿ, ನಾವು ಎಕ್ಸಾಮ್ ಇನ್ನ ರಿಸಲ್ಟ್ ಬಂದಿಲ್ಲ ಅನ್ನೋರು ಕೂಡ ಅದನ್ನ ಬರಿಬಹುದಾಗಿದೆ. ಬಟ್ ನಾವು ಈ ಪರೀಕ್ಷೆಗೆ ಹಾಜರಾಗಿದೀವಿ ಅನ್ನೋರು ಬರೆಯಕ್ ಬರೋದಿಲ್ಲ. ಸೊ ನೀವು ರಿಸಲ್ಟ್ ಗಾಗಿ ವೇಟ್ ಮಾಡ್ತಿರೋರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ನಂತರ ಈ ಒಂದು ಹುದ್ದೆಗಳಿಗೆ ವಯೋಮಿತಿ ನೋಡೋದಾದ್ರೆ ವಯೋಮಿತಿ ಸಡಲಿಕೆ ಆಗ್ಲಿ ಅಥವಾ ಗರಿಷ್ಠ ವಯೋಮಿತಿ ನಾವು ನೋಡೋದಾಗ್ಲಿ ಈ ಕನಿಷ್ಠ ವಯೋಮಿತಿಯಲ್ಲಿ 21 ವರ್ಷ ತುಂಬಿರಬೇಕು. ಪುರುಷ ಆಗ್ಲಿ ಅಥವಾ ಮಹಿಳೆ ಆಗ್ಲಿ ಅವರಿಗೆ ಒಂದು ವಯೋಮಿತಿ ವಯಸ್ಸು 21 ಕನಿಷ್ಠ ಆಗಿರಬೇಕು. ಗರಿಷ್ಠ ನಾವು ನೋಡಿದ್ರೆ GM ಅಭ್ಯರ್ಥಿಗಳು 38 ವರ್ಷದವರೆಗೂ ಕೂಡ ಅವರು ಇಲ್ಲಿ ಬರಿಬಹುದು. ಹಾಗೆ 2A, 2B, 3A, 3B ಅಭ್ಯರ್ಥಿಗಳಿಗೆ 41 ವರ್ಷಗಳವರೆಗೂ ಕೂಡ ನಾವಿಲ್ಲಿ ಬರಿಬಹುದಾಗಿದೆ. ಹಾಗೆ ಇಲ್ಲಿ SC, ST ಮತ್ತು ಕೆಟಗರಿ 1 ಅಭ್ಯರ್ಥಿಗಳು 43 ವರ್ಷಗಳವರೆಗೂ ಕೂಡ ಇಲ್ಲಿ ಬರಿಬಹುದಾಗಿದೆ. ಸೊ KPSC ಯಲ್ಲಿ ಇದು ವಯಸ್ಸಿನ ಬಹಳಷ್ಟು ಅನುಕೂಲ ಇದೆ ಸ್ನೇಹಿತರೆ. ಸೊ ಇದು ನಮಗೆ UPSC ಅಲ್ಲಿ ಸಿಗೋದಿಲ್ಲ ಎಷ್ಟು ವಯಸ್ಸು. ಸೊ ಇಲ್ಲಿ KPSC ಅಲ್ಲಿ ನಾವು SC, ST ಅಭ್ಯರ್ಥಿಗಳು 43 ವರ್ಷಗಳವರೆಗೂ ಕೂಡ ಬರಿಬಹುದು. ಆಮೇಲೆ ಕೆಟಗರಿ ಅವರು 41 ವರ್ಷಗಳವರೆಗೂ ಕೂಡ ಅವರು ಬರಿಬಹುದಾಗಿದೆ. ಇದನ್ನ ಮೀರಿನೂ ಕೂಡ ನಮಗೆ ಕೆಲವೊಂದು ಸಡಲಿಕೆ ಇದೆ. ಯಾರ್ಯಾರಿಗೆಲ್ಲ ಅಂದ್ರೆ ಮಾಜಿ ಸೈನಿಕರಿಗಿದೆ, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳ ಸಡಲಿಕೆ ಇದೆ. ಹಾಗೆ ವಿಧವೆ ಆಗಿದ್ದಲ್ಲಿ ಅವ್ರಿಗೂ ಕೂಡ 10 ವರ್ಷ ಸಡಲಿಕೆ ಇರುತ್ತೆ ಈ ಒಂದು ಪರೀಕ್ಷೆ ಬರೀಲಿಕ್ಕೆ. ನೆಕ್ಸ್ಟ್ ದೇಹ ದಾರ್ಢ್ಯತೆ ಅಂದ್ರೆ ನಾವು ಫಿಸಿಕಲ್ ಟೆಸ್ಟ್ ಯಾರಿಗಿರುತ್ತೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಕರ್ನಾಟಕ ಪೊಲೀಸ್ ಸೇವೆ DYSP ಅಂತ ಇಲ್ಲಿ ನಾವು ಗ್ರೂಪ್ A ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಈ ರೀತಿಯಾಗಿ ಅವರು ಪುರುಷ ಮತ್ತು ಮಹಿಳೆಯರಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಹಾಗೆ ಕರ್ನಾಟಕ ಕಾರಾಗೃಹ ಸೇವೆಗೆ ನಾವು ಏನಾದ್ರು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಅವರು ಕೂಡ ಫಿಸಿಕಲ್ ಇರುತ್ತೆ. ಅಬಕಾರಿ ಉಪ ಅಧೀಕ್ಷಕರಿಗೂ ಕೂಡ ಇಲ್ಲಿ ಫಿಸಿಕಲ್ ಟೆಸ್ಟ್ ಇರುತ್ತೆ. ಇನ್ನು ನಾವು ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನವನ್ನ ನಾವು ನೋಡೋದಾದ್ರೆ ಇಲ್ಲಿ ಸೇಮ್ UPSC ಯಾರ್ಯಾರು ಬರ್ದಿದ್ರು ಅವ್ರಿಗೆ ಗೊತ್ತಿರುತ್ತೆ 3 ಹಂತಗಳಲ್ಲಿ ನಡೀತಕ್ಕಂತಹ ಪರೀಕ್ಷೆ ಅದಾಗಿದೆ. ಸೊ UPSC ಮಾದರಿಯಲ್ಲಿ ನಡೀತಕ್ಕಂತ ಒಂದು ಪರೀಕ್ಷೆ ಗೆಸ್ಟೆಡ್ ಪ್ರೊಬೇಷನರಿ ಆಗಿದೆ. ಸೊ ಇಲ್ಲಿ ಕೂಡ 3 ಹಂತದಲ್ಲಿ ಪರೀಕ್ಷೆ ನಡೆಯುವಂತದ್ದು. ಒಂದು ಪೂರ್ವಭಾವಿ, ಮುಖ್ಯ ಪರೀಕ್ಷೆ, ವ್ಯಕ್ತಿತ್ವ ಪರೀಕ್ಷೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಈ ಮೇನ್ ಎಕ್ಸಾಮಿನೇಷನ್, ಈ ರೀತಿ 3 ಹಂತಗಳಲ್ಲಿ ಇದು ನಡೆಯುತ್ತೆ. ಸೊ ನಾವು ಪೂರ್ವಭಾವಿ ಪರೀಕ್ಷೆ ನಾವು ನೋಡೋದಾದ್ರೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋದಾದ್ರೆ ಪ್ರತಿ ಪ್ರಶ್ನೆಗೆ 2 ಅಂಕಗಳಂತೆ ಪ್ರತಿ ಪತ್ರಿಕೆಯು 100 ಪ್ರಶ್ನೆಗಳನ್ನ ಹೊಂದಿರುತ್ತೆ. ಅಂದ್ರೆ ಪತ್ರಿಕೆ 1 100 ಪ್ರಶ್ನೆಗಳನ್ನ ಹೊಂದಿರುತ್ತೆ. ಅದಕ್ಕೆ 2 ಅಂಕಗಳಿರುತ್ತವೆ. ಅಂದ್ರೆ ಗರಿಷ್ಠ 200 ಅಂಕಗಳು ಇರ್ತವೆ. ಮೊದಲನೇ ಪತ್ರಿಕೆ 100 ಪ್ರಶ್ನೆಗಳು ಇರ್ತವೆ, ಅದಕ್ಕೆ 200 ಅಂಕಗಳಿರ್ತವೆ. ಅದೇ ರೀತಿ ಪತ್ರಿಕೆ 1, ಪತ್ರಿಕೆ 2 ಪ್ರಿಲಿಮಿನರಿ ಎಕ್ಸಾಮ್ಗೆ 2 ಪತ್ರಿಕೆ ಇರ್ತವೆ. ಒಂದು ಸಾಮಾನ್ಯ ಪತ್ರಿಕೆ, ಇನ್ನೊಂದು ನಿರ್ದಿಷ್ಟ ಪತ್ರಿಕೆ ಅಂತ ಇರುತ್ತೆ. ಸೊ ಅದು 400 ಅಂಕಗಳಿಗೆ ಒಟ್ಟು ಇರುತ್ತೆ. ಇಲ್ಲಿ ನಮ್ಮ ವಿಷಯವನ್ನ ನೋಡೋದಾದ್ರೆ ಪತ್ರಿಕೆ 1ಕ್ಕೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನ ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ, ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಇದು 40 ಪ್ರಶ್ನೆಗಳನ್ನ ಹೊಂದಿರುತ್ತೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯಕ್ಕೆ ಸಂಬಂಧಿಸಿದಂತಹ GK ಸ್ಟಡೀಸ್ಗೆ 80 ಅಂಕಗಳಿಗಿರುತ್ತೆ. ಸೊ ಇಲ್ಲಿ ಮಾನವಿಕ ಶಾಸ್ತ್ರಕ್ಕೆ ಸಂಬಂಧಿಸಿದಂಗೆ 60 ಪ್ರಶ್ನೆಗಳಿಗೆ 120 ಅಂಕಗಳನ್ನ ಹೊಂದಿರುತ್ತೆ. ಸೊ ಒಟ್ಟು 100 ಅಂಕಗಳಿಗೆ 100 ಪ್ರಶ್ನೆಗಳಿಗೆ 200 ಅಂಕಗಳನ್ನ ಹೊಂದಿರುತ್ತೆ. ಇನ್ನು ಪತ್ರಿಕೆ 2 ನಾವು ನೋಡೋದಾದ್ರೆ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ, ಇದು 40 ಪ್ರಶ್ನೆಗಳನ್ನು ಹೊಂದಿರುತ್ತೆ, 80 ಅಂಕಗಳನ್ನ ಒಳಗೊಂಡಿರುತ್ತೆ. ಹಾಗೆ ಸಾಮಾನ್ಯ ವಿಜ್ಞಾನ, ಆಮೇಲೆ ತಂತ್ರಜ್ಞಾನ
ಪರಿಸರ ಮತ್ತು ಪರಿಸರ ವಿಜ್ಞಾನ ಇದು 30 ಪ್ರಶ್ನೆಗಳು 60 ಅಂಕಗಳಿರುತ್ತೆ. ಹಾಗೆ ಸಾಮಾನ್ಯ ಮನೋಸಾಮರ್ಥ್ಯ ಜನರಲ್ ಮೆಂಟಲ್ ಎಬಿಲಿಟಿ ಅಂದ್ರೆ ಮೆಂಟಲ್ ಎಬಿಲಿಟಿ ಕೂಡ ಇಲ್ಲಿರುತ್ತೆ. 30 ಪ್ರಶ್ನೆಗಳಿಗೆ 60 ಅಂಕಗಳಿರುತ್ತೆ. ಸೊ ಪತ್ರಿಕೆ 2 ಕೂಡ 100 ಪ್ರಶ್ನೆಗಳಿಗೆ 200 ಅಂಕಗಳು ಇರ್ತವೆ. ಒಟ್ಟಾರೆ 2 ಪತ್ರಿಕೆಗಳು ಇಲ್ಲಿರ್ತವೆ. ನಮ್ಗೆ 200 ಪ್ರಶ್ನೆಗಳು ಇಲ್ಲಿ 400 ಅಂಕಗಳು ಇರುತ್ತೆ. ಯಾವುದಕ್ಕೆ? ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ. ಸೊ ಈ ಪತ್ರಿಕೆ ನಾವು ನೋಡೋದಾದ್ರೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಎರಡರಲ್ಲೂ ಇರುತ್ತೆ. ಸೊ ಇದಕ್ಕೆ ಯಾವ ರೀತಿ ಅವ್ರು ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಮೇನ್ ಎಕ್ಸಾಮ್ನಿಗೆ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ 1:15 ಅಂದ್ರೆ ಒಂದು ಹುದ್ದೆಗೆ 15 ಅಭ್ಯರ್ಥಿಗಳನ್ನಂಗೆ ರೇಷಿಯೋ ಪ್ರಕಾರ ಅವರು ಸೆಲೆಕ್ಟ್ ಮಾಡ್ತಾರೆ ಮೇನ್ ಎಕ್ಸಾಮ್ಗೆ. ಇಲ್ಲೇ ಪ್ರಿಲಿಮಿನರಿ ಎಕ್ಸಾಮ್ ನಿಂದ ಅವರು ಮೇನ್ ಎಕ್ಸಾಮ್ ಸೆಲೆಕ್ಟ್ ಮಾಡ್ಬೇಕಾದ್ರೆ 1:15 ಅಂದ್ರೆ ಒಂದು ಹುದ್ದೆಗೆ 15 ಅಭ್ಯರ್ಥಿಗಳನ್ನ ಅವರು ಆಯ್ಕೆ ಮಾಡ್ತಾರೆ. ಸೊ ಅವರ ಒಂದು ಇಲ್ಲಿ ಈ ಪರೀಕ್ಷೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನಾವು ನೋಡೋದಾದ್ರೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ. ಇಲ್ಲಿ ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿರ್ತಾವೆ. ಇಲ್ಲಿ ಅಭ್ಯರ್ಥಿಯು ತಪ್ಪು ಉತ್ತರ ನೀಡಿರುವ ಪ್ರತಿಯೊಂದು ಪ್ರಶ್ನೆಗೂ ನಿಗದಿಪಡಿಸಿದ ಅಂಕಗಳ 0.25 ರಷ್ಟು ಅಂಕಗಳನ್ನ 1/4 ರಷ್ಟು ಅಂಕಗಳನ್ನ ಕಳೆಯಲಾಗುವುದು. ಅಂದ್ರೆ 4 ಪ್ರಶ್ನೆಗಳು ತಪ್ಪು ಮಾಡಿದ್ರೆ ನೀವು ಅಲ್ಲಿ 2 ಅಂಕಗಳನ್ನ ತಪ್ಪು ಮಾಡ್ತಾರೆ. ಎರಡು ಅಂಕಗಳನ್ನ ತಪ್ಪು ಮಾಡ್ತಾರೆ. 2 ಯಾಕಪ್ಪ ಅಂತಂದ್ರೆ ಇಲ್ಲಿ ಒಂದು ಪ್ರಶ್ನೆಗೆ 2 ಅಂಕಗಳು ಇರೋದ್ರಿಂದ 1/4 ಹಂಗೆ ಇಲ್ಲಿ ಮೈನಸ್ ಮಾಡ್ತಾರೆ. ಸೊ ಆದಷ್ಟು ತಪ್ಪಾಗದೆ ಇರೋ ರೀತಿ ನೋಡ್ಕೊಳ್ಳೋದು ಉತ್ತಮ. ಸೊ ಇದರ ಪಠ್ಯಕ್ರಮವನ್ನು ನಾವು ನೋಡೋದಾದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಠ್ಯಕ್ರಮ ನಾವು ನೋಡೋದಾದ್ರೆ ಪತ್ರಿಕೆ 1ಕ್ಕೆ ಸಂಬಂಧಿಸಿದಂಗೆ ವಸ್ತುನಿಷ್ಠ ಮಾದರಿಯ ಹೊಂದಿರುತ್ತೆ. ಇದು ಅಂದ್ರೆ ಒಂದು ಪ್ರಶ್ನೆಗೆ 4 ಬಹು ಆಯ್ಕೆ ಉತ್ತರಗಳನ್ನು ಹೊಂದಿರುತ್ತೆ. ABCD ಅಂತೇಳಿ 4 ಆಪ್ಷನ್ಗಳನ್ನು ಹೊಂದಿರುತ್ತೆ. ಸೊ ಇಲ್ಲಿ ನಾವು ಪಠ್ಯಕ್ರಮವನ್ನು ನಾವು ನೋಡೋದಾದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಚಾಲಿತ ವಿದ್ಯಮಾನಗಳು ಪ್ರಚಲಿತ ವಿದ್ಯಮಾನಗಳನ್ನು ನಾವು ನೋಡ್ತಿರ್ಬೇಕಾಗತ್ತೆ. ಹಾಗೆ ಮಾನವಿಕ ಶಾಸ್ತ್ರ, ಭಾರತದ ಇತಿಹಾಸ, ಕರ್ನಾಟಕವನ್ನ ಪ್ರಾಮುಖ್ಯವಾಗಿರಿಸಿಕೊಂಡು ಭಾರತದ ರಾಷ್ಟ್ರೀಯ ಚಳುವಳಿಗೆ ಹೆಚ್ಚಿನ ಗಮನ ನೀಡಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಇತಿಹಾಸದ ವಿಷಯದ ಮೇಲೆ ವಿಸ್ತಾರವಾದಂತಹ ಸಾಮಾನ್ಯ ತಿಳುವಳಿಕೆಯನ್ನ ನಾವು ಹೊಂದಿರಬೇಕಾಗತ್ತೆ. ಹಾಗೆಯೇ ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡಿ ಅಲ್ಲಿರ್ತಕ್ಕಂಥ ಜಾಗತಿಕ ಭೂಗೋಳ ಮತ್ತು ಭಾರತದ ಭೂಗೋಳವನ್ನು ನಾವು ಅಧ್ಯಯನ ಮಾಡಿರ್ಬೇಕು. ದೇಶದ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಗ್ರಾಮೀಣಾಭಿವೃದ್ಧಿ, ಹೀಗೆ ನಿರಂತರ ಬಡತನ ನಿರ್ಮೂಲನೆ ಇಲ್ಲಿ ತೋರಿಸಿದ ಹಾಗೆ ಈ ಎಲ್ಲ ವಿಷಯಗಳನ್ನ ನಾವು ಪತ್ರಿಕೆ 1ಕ್ಕೆ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಇನ್ನು ಪತ್ರಿಕೆ 2ಕ್ಕೆ ರಾಜ್ಯದ ಪ್ರಾಮುಖ್ಯತೆ ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳನ್ನ ನಾವು ಓದ್ಕೊಂಡಿರ್ಬೇಕು. ಹಾಗೆ ವಿಜ್ಞಾನ, ಪರಿಸರ, ತಂತ್ರಜ್ಞಾನ ಇವುಗಳಿಗೆ ಸಂಬಂಧಿಸಿದಂಗೆ ಕೂಡ ನಾವಿಲ್ಲಿ ಅಧ್ಯಯನವನ್ನ ಮಾಡಿರ್ಬೇಕಾಗತ್ತೆ. ಮನೋಸಾಮರ್ಥ್ಯ ಅಂದ್ರೆ ಸಾಮಾನ್ಯ ಮನೋಸಾಮರ್ಥ್ಯ ಸೈಕಾಲಜಿಯನ್ನು ಕೂಡ ನಾವಿಲ್ಲಿ ಓದ್ಕೊಂಡಿರ್ಬೇಕಾಗತ್ತೆ. ಹಾಗೆ ಇಷ್ಟು ನಾವು ಪತ್ರಿಕೆ 1 ಪತ್ರಿಕೆ 2ಕ್ಕೆ ನಾವು ಸ್ಟಡಿ ಮಾಡ್ಬೇಕಾಗತ್ತೆ. ನಂತರದು ಮುಖ್ಯ ಪರೀಕ್ಷೆ ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಇದನ್ನ ಸರಿ. ಸೊ ನಂತರ ವ್ಯಕ್ತಿತ್ವ ಪರೀಕ್ಷೆ 3ನೇ ಪರೀಕ್ಷೆ ಯಾವ್ದಾಗುತ್ತೆ? ವ್ಯಕ್ತಿತ್ವ ಪರೀಕ್ಷೆ. ಪ್ರಿಲಿಮಿನರಿ ಪಾಸ್ ಆದ್ರೆ ಮೇನ್ ಎಕ್ಸಾಮ್ ಪಾಸ್ ಆದ್ರೆ ವ್ಯಕ್ತಿತ್ವ ಪರೀಕ್ಷೆ ಇರುತ್ತೆ. ಸೊ ಈ ಒಂದು ಪರೀಕ್ಷೆಗೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದಂತಹ ಮೀಸಲಾತಿ ಪ್ರಮಾಣ ಪತ್ರಗಳು ಮತ್ತು ಅದು ಯಾವ ರೀತಿ ಇರಬೇಕು, ಯಾವ ಡೇಟ್ನಾಗ ಇರ್ಬೇಕು ಅಂತ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ. ಮೊದಲನೇದಾಗಿ ಜಾತಿ ಮೀಸಲಾತಿಯನ್ನು ಕೋರಿದ್ರೆ ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಕೂಡ ನಾವು ಇಟ್ಕೊಂಡಿರ್ಬೇಕಾಗತ್ತೆ. ಅದೇ ರೀತಿಯಾಗಿ ಗ್ರಾಮೀಣ ಅಭ್ಯರ್ಥಿಗಳಾಗಿದ್ರೆ ಅಂದ್ರೆ ಗ್ರಾಮೀಣ ಆಗ್ಲಿ ಅಥವಾ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು 1ರಿಂದ SSLC ವರೆಗೂ ಕೂಡ ಗ್ರಾಮೀಣದಲ್ಲೇ ಓದಿರ್ಬೇಕಾಗತ್ತೆ. ಹಾಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಮಾತ್ರ 10 ವರ್ಷಗಳ ಕಾಲ ಇವೆರಡೂ ಅಪ್ಲೈ ಆಗ್ತವೆ. ಇಲ್ಲಾಂದ್ರೆ ನಿಮ್ಗೆ ಇತರೆ ಒಳಗ ಸಲ್ಲಿಸಬಹುದು. ಮಾಜಿ ಸೈನಿಕರಾಗಿದ್ರೆ ನಿಮ್ಗೆ ಮೀಸಲಾತಿ ಪ್ರಮಾಣ ಪತ್ರ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಹಾಗೆಯೇ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು 371J ಕಾಲಮ್ದ ಒಂದು ಮೀಸಲಾತಿ ಪ್ರಮಾಣ ಪತ್ರವನ್ನು ಹಾಕ್ಬೇಕಾಗತ್ತೆ. ಹಾಗೆ ಸೇವೆ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು, ಅಂಗವಿಕಲ ಅಭ್ಯರ್ಥಿಗಳು, ತೃತೀಯ ಲಿಂಗದ ಅಭ್ಯರ್ಥಿಗಳು, ತ್ರಿಲಿಂಗಿಗಳು ಕೂಡ ಇಲ್ಲೇ ಮೀಸಲಾತಿಯನ್ನು ಕೋರಬಹುದಾಗಿದೆ. ಸೇವಾ ನಿರತ ಅಭ್ಯರ್ಥಿಗಳು, ಈಗಾಗಲೇ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರೋರು ಕೂಡ ನೀವು ನಿರಪೇಕ್ಷಣ ಪ್ರಮಾಣ ಪತ್ರವನ್ನ ಪಡೆದುಕೊಳ್ಬೇಕಾಗತ್ತೆ. ಸೊ ಇಲ್ಲಿ
ಹುದ್ದೆಗಳ ವರ್ಗೀಕರಣವನ್ನು ನಾವು ನೋಡ್ತಾ ಹೋಗೋದಾದ್ರೆ ಪ್ರತಿಯೊಂದು ಎ ಇಂದ ಹಿಡಿದು ಬಿ ಎಲ್ಲಾ ಹುದ್ದೆಗಳ ಒಂದು ವರ್ಗೀಕರಣ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಸಾಮಾನ್ಯ ವರ್ಗಕ್ಕೆ ಎಷ್ಟು, ಪರಿಶಿಷ್ಟ ಜಾತಿಗೆ ಎಷ್ಟು, ಕೆಟಗರಿವರೆಗೆ ಎಷ್ಟು, ಇದರ ಮಹಿಳೆಯರಿಗೆ ಎಷ್ಟು, ಕನ್ನಡ ಮಾಧ್ಯಮ, ಗ್ರಾಮೀಣ, ಈ ರೀತಿ ಎಲ್ಲ ಪ್ರತಿಯೊಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಸೊ ನಾ ಇದರ ಒಂದು ನೋಟಿಫಿಕೇಶನ್ ಅನ್ನ ನನ್ನ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಸೊ ಯಾರೆಲ್ಲ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸ್ತಿರೋ, ಸೊ ನೀವು ಅದನ್ನ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಸರಿಯಾಗಿ ಓದ್ಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಪ್ರೊಬೇಷನರಿ ಹುದ್ದೆಗಳಿಗೆ ಎ ಮತ್ತು ಬಿ ಹುದ್ದೆಗಳಿಗೆ ಯಾವ ರೀತಿ ನೋಟಿಫಿಕೇಶನ್ ಕರೆದಿದ್ದಾರೆ, ಯಾವೆಲ್ಲ ಹುದ್ದೆಗಳಿದಾವೆ ಅಂತಕ್ಕಂಥ ಮಾಹಿತಿ ಇದಾಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.